ಬಿಟ್ಟ ಬಾಣವು ತಾಗಿ ವಾಲಿಯು ಬೀಳುವಷ್ಟರಲ್ಲೇ ಶ್ರೀರಾಮನು ದಿವ್ಯ ಕೋದಂಡ ಪಾಣಿಯಾಗಿ ಬಂದು ಅವನೆದುರಿನಲ್ಲಿ ನಿಂತುಕೊಂಡನು. ಬಿದ್ದಿದ್ದ ಸುಗ್ರೀವನು ನಡುಗುತ್ತಲೇ ಎದ್ದು ನಿಂತನು. ಲಕ್ಷ್ಮಣ ಹನುಮಂತರು ಅಲ್ಲೇ ಅನತಿ ದೂರದಲ್ಲಿ ನಿಂತು ನೋಡತೊಡಗಿದರು. ಕಿಷ್ಕಿಂಧೆಯ ಕಪಿವೀರರು ಒಬ್ಬೊಬ್ಬರೇ ಅಲ್ಲಿಂದ ಕಾಲ್ತೆಗೆದು ಓಡತೊಡಗಿ ದುರ್ಗವನ್ನು ಸೇರಿಕೊಂಡರು. ಕಣ್ಣನ್ನು ಮುಚ್ಚಿ ಬಿಡುವುದರೊಳಗೆ ಇಷ್ಟೆಲ್ಲವೂ ನಡೆದು ಹೋಯಿತು. ಬಿದ್ದು ಹೋದ ವಾಲಿಯು ಒಮ್ಮೆ ನರಳಿ ಹೊರಳಿ ಮತ್ತೆ ತಾನೇ ಸಾವರಿಸಿಕೊಂಡು ಕೀಲಿಸಿದ ಬಾಣವನ್ನು ತನ್ನ ಎಡಗೈಯಿಂದ ಅದುಮಿ ಹಿಡಿದುಕೊಂಡು ಕತ್ತನ್ನೆತ್ತಿ ಶ್ರೀರಾಮನತ್ತ ದೃಷ್ಟಿಯನ್ನು ಹರಸಿದನು. ಬಾಣವನ್ನು ಕಿತ್ತು ಬಿಸುಡಲು ಶ್ರೀರಾಮನನ್ನು ದೃಷ್ಟಿಪಾತದಿಂದಲೇ ಮುರಿದು ಮುಕ್ಕಲೂ ಪ್ರಯತ್ನಿಸಿದ ವಾಲಿಯು ಏನನ್ನೂ ಮಾಡದಾದನು. ಆ ರೋಷ ಸಂತಾಪಗಳಿಂದ ಅವನೊಮ್ಮೆ ಬಲವಾಗಿ ನೆಲವನ್ನು ಗುದ್ದಿ ಗರ್ಜಿಸಿದನು ಮಾತ್ರ. ಪ್ರಬಲ ಬಲಶಾಲಿಯಾದ ತಾನು ಹೀಗಾದುದನ್ನೆನೆಸಿಕೊಂಡ ವಾಲಿಗೆ ಮತ್ತೆ ಸಹಿಸದಾಯಿತು. ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ಬಾಣವನ್ನು ಕೀಳಲು ಮತ್ತೊಮ್ಮೆ ಪ್ರಯತ್ನಿಸಿದನು. ಸಾಧ್ಯವಾಗಲಿಲ್ಲ. ಅಂತೆಯೇ ಮತ್ತೆ ಮೊಣಕೈಯನ್ನೂರಿ ಮೇಲೇಳಲು ಹವಣಿಸಿದನು. ಅದೂ ಸಾಧ್ಯವಾಗಲಿಲ್ಲ. ಹಾಗೆಯೇ ಹೊರಳಿ ಅಲ್ಲೇ ಬಿದ್ದಿದ್ದ ಮರದ ಮೇಲೊರಗಿ ಆವರಿಸಿದ್ದ ಕ್ರೋಧ, ಸಂತಾಪ, ಶೋಕ, ಜುಗುಪ್ಸೆಗಳಿಂದ ಗಗನವನ್ನೇ ಕೈಯ ಕುಂತದಿಂದ ತಿವಿಯುವಂತೆ ಶ್ರೀರಾಮನನ್ನು ಮೂದಲಿಸತೊಡಗಿದನು. ನೆಲದ ಮೇಲೆ ಕೈಯ ಬಿಲ್ಲನ್ನೂರಿ ಅವನಿಗೆ ಅಭಿಮುಖವಾಗಿಯೇ ನಿಂತಿದ್ದ ಶ್ರೀರಾಮಚಂದ್ರನು ಯಾವ ವಿಕಾರಕ್ಕೂ ವಶನಾಗದೆ ತಾಳ್ಮೆಯಿಂದ ಎಲ್ಲವನ್ನೂ ಕೇಳುತ್ತಿದ್ದಂತೆಯೇ ವಾಲಿಯು, ಹಾ ಹಾ, ನೀನೇನು ಆ ಬಾಣವನ್ನೆಸೆದು ನನ್ನನ್ನು ಉರುಳಿಸಿದವನು? ಸುಗ್ರೀವನನ್ನೆದುರಿಸಿ ಹೊಯ್ದಾಡುತ್ತಿದ್ದ ನನ್ನನ್ನು ನಾನು ಅರಿಯದಂತೆಯೇ ದೂರದಲ್ಲಿ ನಿಂತು ಗುರಿತಪ್ಪದೆ ಹೊಡೆದು ಬೀಳಿಸಿದ ನೀನು ಅಪ್ರತಿಮನೇ ಸರಿ. ನಾನರಿತಂತೆ ಈವರೆಗೆ ಯಾವ ಬಾಣವೂ ನನ್ನ ಮೈ ಸೋಕಿದುದಿಲ್ಲ. ನಾನು ಈ ರೀತಿ ಕೆಡೆದು ಬಿದ್ದುದೂ ಇಲ್ಲ. ಆದರೆ ಈ ನಿನ್ನ ಬಾಣವು ಮಾತ್ರ ನನ್ನೆದೆಯಲ್ಲಿ ಕೀಲಿಸಿತು, ನನ್ನನ್ನು ನೆಲದ ಮೇಲೆ ಕೆಡವಿತು. ಯಾವ ಘನವಾದ ಉದ್ದೇಶದಿಂದ ನೀನು ಹೀಗೆ ಮಾಡಿರುವೆಯೋ ಆ ನಿನ್ನ ವಾಂಛಿತವು ಈಗಲಾದರೂ ಸಿದ್ಧಿಸಿತೇ ಹೇಳು. ಸುಗ್ರೀವನು ಸೂರ್ಯವಂಶೀಯನಾದ ದಾಶರಥಿ ಶ್ರೀರಾಮನೆಂಬವನೊಂದಿಗೆ ಸ್ನೇಹ ಮಾಡಿ ಒಪ್ಪಂದ ಮಾಡಿಕೊಂಡಿದ್ದನಂತೆ. ಇತ್ತೀಚೆಗೆ ನಾನದನ್ನು ಕೇಳಿ ತಿಳಿದಿದ್ದೆ. ಶ್ರೀರಾಮನು ನೀನೇ ಇರಬೇಕು. ಆಹಾಹಾ, ನಿನ್ನ ನಿಲುಮೆಯೇ ಮಹಾಪುರುಷ ಲಕ್ಷಣದಿಂದೊಪ್ಪಿ ತಾಪಸ ವೇಷವನ್ನು ತಳೆದು ಸರ್ವಾಂಗ ಸುಂದರನು ಅಮಿತ ತೇಜಃಪೂರ್ಣನೂ ಆಗಿರುವ ನೀನೇ ಆ ರಾಮನಲ್ಲದೆ ಬೇರಾರು? ಒಂದೇ ಬಾಣದಿಂದ ಈ ವಾಲಿಯನ್ನು ಕೆಡಹಾಕುವ ಶಸ್ತ್ರಪಾಂಡಿತ್ಯವೂ ಸರ್ವ ಸಮರ್ಥತೆಯೂ ಇನ್ನಾರಿಗಿದೆ? ಅಯ್ಯೋ, ಮಹಾತ್ಮನಾದ ನೀನು ಮಾಡಿದ ಕೆಲಸವೇ. ಎಲ್ಲಿ ನಿಂತು ಎಷ್ಟು ಹೊತ್ತು ಗುರಿ ನೋಡಿ ಹೇಗೆ ಈ ಬಾಣವನ್ನೆಸೆದೆಯೋ ಯಾರು ಬಲ್ಲರು? ಈ ರೀತಿಯ ಕೃತ್ಯವು ಯೋಧ ಧರ್ಮಕ್ಕನುಚಿತವಾದುದಲ್ವೇ? ಎಲ್ಲೋ ಮರೆಯಲ್ಲಿ ನಿಂತು ನನಗದರ ಪರವೆಯೇ ಇಲ್ಲದಿದ್ದಾಗ ನನ್ನ ಮೇಲೆ ಈ ಬಾಣ ಪ್ರಯೋಗವನ್ನು ಮಾಡಿದೆಯಲ್ಲ. ಇದು ಯಾವ ಶಾಸ್ತ್ರಸಮ್ಮತವಾದ ಕೃತ್ಯವು ಅಥವಾ ಯಾವ ಸಜ್ಜನ ವಿಹಿತವಾದ ಕಾರ್ಯವು? ಅಯ್ಯ, ಮನು ಮಾಂದಾತಾದಿ ಮಹಾಪುರುಷರು ಜನ್ಮಿಸಿದ ಪವಿತ್ರವಾದ ವಂಶದಲ್ಲೇ ಸಂಜನಿಸಿದವನಂತೆ ನೀನು, ಪರಮ ಪೂಜ್ಯರೆನ್ನಿಸಿದ ವಸಿಷ್ಠರಿಂದಲೇ ವಿದ್ಯಾಭ್ಯಾಸವನ್ನು ಪಡೆದವನಂತೆ ನೀನು, ರಘುಕುಲದ ರಾಜ ಮಹಾರಾಜರುಗಳ ಎಲ್ಲ ಗುಣಗಳಿಂದಲೂ ಕೂಡಿರುವವನಂತೆ ನೀನು. ಆದರೂ ನನ್ನನ್ನು ಮೋಸ ಮಾಡಿ ಸಹಾಯ ಹೊಡೆದೆಯಲ್ಲ, ಹೇಳು. ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಸೂರ್ಯವಂಶದರಸರು ಜಗತ್ತಿಗೆ ಮೇಲುಗೈ ಎನ್ನಿಸಿದವರು, ಧರ್ಮನಿರತರು, ನ್ಯಾಯ ಪಕ್ಷಪಾತಿಗಳು. ಆದರೆ ನೀನೇಕೆ ಹೀಗಾದಿಯೋ ನಾನರಿಯೆ. ಒಂದೇ ಒಂದು ದುರ್ಗುಣವಾದರೂ ನಿನ್ನಲ್ಲಿಲ್ಲವೆಂಬುದನ್ನು ಕೇಳಿ ನಾನು ಅರಿತಿದ್ದೇನು. ನನ್ನ ತಿಳಿವಳಿಕೆ ಸಾಕಾಗಲಿಲ್ಲ. ನೀನು ಇಂತಹವನೆಂದು ನಾನು ಅರಿತಿರಲಿಲ್ಲ. ಕ್ಷೀರಸಾಗರದಲ್ಲಿ ಘೋರ ವಿಷವಿತ್ತೆಂದು ಯಾರಾದರೂ ತಿಳಿದಿದ್ದರೆ ಅಬ್ಧಿ ಮತನದಿಂದಲೇ ಜಗತ್ತು ಅದನ್ನು ತಿಳಿಯುವಂತಾಯಿತು. ವಂಚನೆಗೆ ಗುರಿಯಾಗಿ ಈ ಕಿಷ್ಕಿಂಧಾಧಿಪತಿಯು ಕೆಡೆದು ಬಿದ್ದನೆಂತಲೇ ದಾಶರಥಿಯಾದ ನಿನ್ನ ಆ ಅಮೋಘವಾದ ಗುಣವು ವ್ಯಕ್ತವಾಗುವುದಕ್ಕೆ ಕಾರಣವಾಯಿತು. ಆಗಲಿ ಆಗಲಿ ರಾಮ, ನನ್ನನ್ನು ಕೆಡೆಹಾಕಿ ನಿನಗೆಷ್ಟು ಲಾಭವೋ, ಇನ್ನೆಷ್ಟು ಕೀರ್ತಿಯೋ ಹೇಳು.
ಏಕೆ ಸಂಕೋಚ ಪಡುವೆ? ಬಿದ್ದಿರುವ ನನ್ನಿಂದ ನಿನಗೇನೂ ಆಗಲಾರದು. ಯಾವ ಸದ್ಗುರುವು ನಿನಗಿಂತಹ ಮೋಸಗಾರಿಕೆಯನ್ನು ಕಲಿಸಿದನೋ ಇನ್ನದನ್ನಾದರೂ ಹೇಳು. ನೀನಾದರೂ ಇದನ್ನು ಎಷ್ಟು ದಿವಸಗಳಿಂದ ಸಾಧಿಸಿದೆ? ಯಾವುದಕ್ಕಾಗಿ ನನ್ನನ್ನು ಈ ರೀತಿ ಹೊಡೆದೆ? ಸುಗ್ರೀವನಲ್ಲಿ ನಿನಗೆ ಸಖ್ಯವಾಗಿದ್ದರೆ ಅದಕ್ಕಾಗಿಯೇ ನನ್ನ ಪರಾನ್ಮುಖ ವಧೆಯನ್ನು ಬಯಸಿದೆಯಾ? ನಿನಗಾಗಲಿ ನಿನ್ನ ವಂಶದ ಯಾರಿಗೇ ಆಗಲಿ ಯಾವುದೇ ಥರದ ದ್ರೋಹವನ್ನು ಮಾಡದ ನನ್ನ ಮೇಲೆ ನಿನಗೇಕೆ ದ್ವೇಷ ಹುಟ್ಟಿತು ಹೇಳು. ಅಯ್ಯ, ಯಜ್ಞಭಂಗ ಮಾಡಲಿಲ್ಲ, ತಪಸ್ಸನ್ನು ಕೆಡಿಸಲಿಲ್ಲ, ಗೋಬ್ರಾಹ್ಮಣರಿಗೆ ಕೇಡನ್ನು ಬಗೆಯಲಿಲ್ಲ. ಮಾತ್ರವಲ್ಲ, ನಾನು ತಿಳಿದಂತೆ ಯಾವ ಅಧರ್ಮವೂ ನನ್ನಿಂದ ನಡೆಯಲಿಲ್ಲ. ವಾನರರಾದ ನಾವು ನಮ್ಮ ಕಿಷ್ಕಿಂಧೆಯಲ್ಲಿ ಹೆರವರ ತಳ್ಳಿಗೆ ಹೋಗದೆ ಪ್ರತ್ಯೇಕವಾಗಿಯೇ ಉಳಿದವರು. ಹೀಗಿದ್ದು ಉತ್ತಮ ವಂಶೀಯನಾದ ನೀನು ವ್ರತ ಹೀಗೆ ನನ್ನನ್ನು ಹೊಡೆದುದು ಯಾವ ನ್ಯಾಯವು? ನಿನ್ನ ಯಾವ ಹಿರಿಯರು ಹಿಂದೆ ಹೀಗೆ ಮಾಡಿದ್ದಾರೆ? ಕೇವಲ ಕ್ಷುದ್ರ ಕೋತಿ ಇದೆಂದು ಬಗೆದು ಹೊಡೆದೆಯಾ? ಹಾಗಿದ್ದರೂ ನನ್ನ ತಮ್ಮನ ಸ್ನೇಹವನ್ನು ಮೊದಲಾಗಿ ನೀನು ಮಾಡಿರುವೆಯಂತೆ. ಯುದ್ಧದ ಬಯಕೆಯೇ ನಿನಗಿರುತ್ತಿದ್ದರೆ ಇದಿರಾಗಿ ವಿವಿಧಾಸ್ತ್ರ ಪ್ರಯೋಗಗಳಿಂದಾಗಲಿ ಮಲ್ಲ ಯುದ್ಧದಲ್ಲಾಗಲಿ ನಿನ್ನಿಷ್ಟದಂತೆ ಕ್ರಮವಾಗಿ ನನ್ನಲ್ಲಿ ಸೆಣಸಬಹುದಾಗಿದ್ದಿತ್ತು. ಘೋರ ದಾನವರ ಹಸುವನ್ನು ಹೀರಿಯೇ ಮೆರೆದಿರುವ ಈ ವಾಲಿಯು ನಿನ್ನಲ್ಲಿ ಯಾವ ವಿಧದಿಂದಲೂ ಯುದ್ಧಕ್ಕೆ ಅಂಜುತ್ತಿರಲಿಲ್ಲ. ಅದನ್ನೂ ನೀನು ಮಾಡಲಿಲ್ಲ. ಮತ್ತೇಕೆ ಹೀಗೆ ಮಾಡಿದೆ? ಕ್ಷತ್ರಿಯರು ಬೇಟೆಯಾಡಿ ತಿನ್ನುವ ಮೃಗಗಳ ಜಾತಿಗೆ ನಾನು ಸೇರಿದವನಲ್ಲ. ಆನೆಯ ದಂತದಂತೆ, ಹುಲಿಯ ಚರ್ಮದಂತೆ, ಕುರಿಯ ಉಣ್ಣೆಯಂತೆ, ಚಮರಿಯ ಬಾಲದಂತೆ, ಜಿಂಕೆಯ ಕೋಡಿನಂತೆ, ಖಡ್ಗಮೃಗದ ದಾಡೆಯಂತೆ ಅಥವಾ ಸಿಂಹದ ಊರಿನಂತೆ ನನ್ನ ದೇಹದ ಯಾವ ಅಂಗವು ಜನೋಪಯುಕ್ತವಾಗಿದೆ ಹೇಳು. ಸತ್ತ ಕೋತಿಯು ಯಾವ ಉಪಯೋಗಕ್ಕೂ ಬೀಳದು. ಹೀಗಿದ್ದು ನನ್ನನ್ನು ಸಾಯ ಹೊಡೆದಿರುವೆಯಲ್ಲ. ದಾಶರಥಿಯಾದ ನೀನು ನಿನ್ನ ತಂದೆಯ ಮಾತನ್ನು ಪೂರೈಸುವುದಕ್ಕಾಗಿಯೇ ಕಾಡಿಗೆ ಬಂದವನಂತೆ. ಅರಣ್ಯವಾಸದ ಯಾವ ಸಹವಾಸವೂ ನಿನ್ನ ಬುದ್ಧಿಯನ್ನು ಮೊಸೊಳಿಸಿತು. ಅಲ್ಲದಿದ್ದರೆ ಭಾರ್ಯ ಅಭಿಯೋಗ ವ್ಯತೆಯಿಂದ ಬುದ್ಧಿಮಾಲಿನ್ಯವನ್ನು ಹೊಂದಿರಬಹುದೇ? ನಿನ್ನ ಹಿರಿಯನನ್ನು ಕೊಂದು ನಿನ್ನ ಪತಿಯನ್ನು ಅಪಹರಿಸಿ ನಿನಗೆ ಅತ್ಯಂತ ದ್ರೋಹಿಯಾಗಿರುವವನನ್ನು ಹಾಗೆಯೇ ಬಿಟ್ಟು ನಿನಗೆ ಏನೇನೂ ಅಪರಾಧವನ್ನು ಅಪಚಾರವನ್ನು ಮಾಡದ ನನ್ನನ್ನು ಯಾಕಾಗಿ ಕೊಲ್ಲಲೆಳಿಸಿದೆ ಹೇಳು. ಸುಗ್ರೀವನ ಪಕ್ಷಪಾತಿಯಾಗಿಯೇ? ಹಾಗೆ ಆಗಿದ್ದರೆ ಸಂಕೋಚವೇಕೆ? ಅದನ್ನೇ ಹೇಳಿಬಿಡು. ಮಹಾನುಭಾವನಾದ ನೀನು ಸುಗ್ರೀವನ ಕಡೆಯಿಂದ ಬರುವುದಾಗಿದ್ದರೆ ನ್ಯಾಯ ಮಾರ್ಗವನ್ನೇ ಅನುಸರಿಸಬೇಕಾಗಿತ್ತು. ನನಗೂ ಅವನಿಗೂ ಇರುವ ದ್ವೇಷವನ್ನು ಅದರ ಕಾರ್ಯಕಾರಣಗಳನ್ನು ನ್ಯಾಯಸಮ್ಮತವಾಗಿ ವಿಚಾರಿಸಿ ಬಗೆಹರಿಸಬಹುದಿತ್ತು. ನಿನ್ನಂತಹ ಒಬ್ಬ ಉತ್ತಮೋತ್ತಮ ಮಧ್ಯಸ್ಥನಿದ್ದು ಅದು ಸುಲಭವಾಗಿಯೇ ತೀರಬಹುದಿತ್ತು. ಅದೆಲ್ಲವನ್ನು ಬಿಟ್ಟು ಅವನು ಹೇಳುವುದನ್ನೇ ನಂಬಿ ಅವನಂತೆಯೇ ಹೇಡಿಯಾಗಿ ಅವನಿಗಾಗಿ ಮರೆಯಲ್ಲಿ ನಿಂತು ಬಾಣ ಹೊಡೆದು ನನ್ನನ್ನು ಕೆಡಹಿದೆಯಲ್ಲ, ಇದನ್ನಾರು ಮೆಚ್ಚಬಲ್ಲರು? ನಿನ್ನ ಊರವರಲ್ಲಿ ಕೇಳು. ನಿನ್ನ ಜನರೇ ಆದರೂ ಈ ನಿನ್ನ ಕೃತ್ಯವನ್ನು ಸರಿಯೆಂದು ಹೇಳಬಲ್ಲರೇ? ಅಲ್ಲ, ನಮ್ಮ ವಾನರರಾದರೂ ಏನೆಂದಾರು? ಅಯ್ಯೋ, ಈ ಸುಗ್ರೀವನಲ್ಲಾದರೂ ನೀನು ಯಾಕಾಗಿ ಸ್ನೇಹ ಮಾಡಿದೆ? ನಿನ್ನ ಪತ್ನಿಯನ್ನು ಮರಳೇ ಪಡೆಯುವುದಕ್ಕಾಗಿಯೇ? ಇವನಿಂದ ಏನು ತಾನೇ ಸಾಧ್ಯವಾಗಬಲ್ಲದು? ಇವನನ್ನು ಹೊಂದಿ ಮೊದಲ ಬಾರಿಗೆ ನೀನು ಪಡೆದುದು ಹೊರಲಾರದ ಅಪಯಶಸ್ಸನ್ನು ಮಾತ್ರ. ಹೇಗೂ ಇಲ್ಲಿ ಬಂದವನು ನನ್ನನ್ನು ಕಂಡು ನಿನ್ನ ಸಮಾಚಾರವನ್ನಷ್ಟು ತಿಳಿಸುತ್ತಿದ್ದರೆ ಎಂತಹ ಬಲಾಢ್ಯನೇ ಇದ್ದರೂ ನಿನ್ನ ಶತ್ರುವನ್ನು ನಾನು ಮರ್ದಿಸುತ್ತಿರಲಿಲ್ಲವೇ? ನಿನ್ನ ಪತ್ನಿಯನ್ನು ಕದ್ದೊಯ್ದ ಅಧಮನನ್ನು ಹಿಡಿದೆಳೆದು ತರಿಸಿ ಬೇಕಾದ ಶಿಕ್ಷೆಯನ್ನು ವಿಧಿಸುತ್ತಿರಲಿಲ್ಲವೇ? ಒಂದನ್ನು ಆಲೋಚಿಸಿಕೊಳ್ಳದೆ ದುರ್ಬಲನಾದ ಸುಗ್ರೀವನ ಸಖ್ಯ ಮಾಡಿ ಮನುಷ್ಯತ್ವವನ್ನೇ ಅಮಂಗಲತೆಯನ್ನು ಹಚ್ಚಿದೆಯಲ್ಲ. ಏನು ಮಾಡಲಿ? ಹೊಂದಿಕೊಳ್ಳುವ ಸ್ನೇಹಕ್ಕೆ ಸ್ವಭಾವವೇ ಕಾರಣವಲ್ಲದೆ ಕುಲಶೀಲಗಳು ಸರ್ವಥಾ ಅಲ್ಲ. ಹುಟ್ಟಿರುವ ಮನೆತನವೋ ಜಗದ್ವಿಖ್ಯಾತವಾದುದು, ಹೊತ್ತಿರುವ ಹೆಸರು ಆಹ್ಲಾದಕರಕವಾದುದು, ಗಳಿಸಿರುವ ವಿದ್ಯಾಪ್ರೌಢಿಮೆಯೋ ತೀರಾ ಅಸದೃಶವಾದುದು, ಪಡೆದಿರುವ ಕೀರ್ತಿಯೋ ಲೋಕೋತ್ತರವಾದುದು. ಇಂತಹ ನೀನು ಇಲ್ಲಿ ಮಾಡಿದ ಕೆಲಸವೇ ಅಯ್ಯೋ, ಜಗತ್ತು ಏನೆಂದಿತು ಎಂಬುದರ ಗೊಡೆಯವೂ ಇರಲಿಲ್ವೇ? ಕೆಲಸವಿದು ನಾಚಿಕೆಗೆ ಈಡಾದೀತೆಂಬ ಅರಿವಿರಲಿಲ್ವೇ? ಯಾವುದರ ಕೊರತೆಯಿಂದಾಗಿ ಹೀಗೆ ಮಾಡಿದೆ ಹೇಳು. ಎಚ್ಚರ ತಪ್ಪಿತ್ತೆ? ಅತ್ಯಾಸ ಹೊಂದಿತ್ತೆ? ಅಲ್ಲ, ದುರ್ಬೋಧನೆಗೆ ಮನಸೋತಿತ್ತೆ?
ಯಾವ ಕಾರಣದಿಂದ ಹೀಗೆ ಮಾಡಿದೆ? ಉದ್ದೇಶವಾದರೂ ಏನು? ಹೇಳು. ಏನು ಮಾಡಲಿ? ನಿನ್ನ ಪಾಡು ನಿನಗೆ, ನನ್ನದು ನನಗೆ. ಇಷ್ಟು ದಿವಸ ಬಲಾಢ್ಯನೆನ್ನಿಸಿಕೊಂಡು ತ್ರಿಭುವನ ಮಲ್ಲನೆನ್ನಿಸಿ ಲೋಕೋತ್ತರವಾದ ಕೀರ್ತಿಯನ್ನು ಗಳಿಸಿಕೊಂಡಿದ್ದ ನಾನು ಯಾವುದಕ್ಕೂ ಸಲ್ಲದ ಮರಣವನ್ನು ಹೊಂದುವಂತಾಯಿತು. ಸುಗ್ರೀವನೇ ನನ್ನನ್ನು ಹೀಗೆ ಕೊಂದಿದ್ದರೂ ನನಗೆ ಸಮಾಧಾನವಿತ್ತು. ಕೇವಲ ಅರಗುಲಿಯ ಬಾಣಕ್ಕೆ ಗುರಿಯಾಗಿ ಬಿದ್ದಿರುವ ಹದ್ದಿನಂತಾಯಿತು ನನ್ನ ಪಾಡು. ಗಂಡೆದೆಯ ಕಡುಗರಿಗಳಾದ ಆಹವ ಸಮರ್ಥರ ವೀರ ರಕ್ತಾಭಿಷೇಚನದಿಂದಲೇ ಪುಳಕಿತಾನಂದ ಗಾತ್ರನಾಗಿದ್ದ ಈ ಕಿಷ್ಕಿಂಧಾಧಿಪತಿಯು ವೀರರ ಗಂಡನೆನ್ನಿಸಿಯೂ ಕೊನೆಗೆ ಇಂತಹ ಮೋಸದೆಸುಗೆಗೆ ತುತ್ತಾಗಿ ಸಾಯುವಂತಾಯಿತು. ಹಾಯ್ ರಾಮ, ಇಷ್ಟು ಮಾಡಿದೆಯಲ್ಲ, ಸುಖವಾಯಿತೆ? ತೃಪ್ತಿಯಾಯಿತೆ? ಹೇಳು. ನಾನು ಇನ್ನೇನನ್ನು ಆಡಲಾರೆನು. ಮುಖ್ಯವಾಗಿ ಇಕ್ಷ್ವಾಕು ವಂಶೋದ್ಭವನೊಬ್ಬನು ಹೀಗೆ ಅನ್ಯಾಯವನ್ನು ಮಾಡಬಾರದಿತ್ತು. ನನ್ನಂತಹವನು ಅದಕ್ಕೆ ಬಲಿಯಾಗಿ ಹೀಗೆ ಬಿದ್ದು ಸಾಯುವಂತಾಗಬಾರದಿತ್ತು. ಏನು ಮಾಡಲಿ? ಸತ್ತರೂ ಸಂತೋಷದಿಂದ ಸಾಯುವ ಭಾಗ್ಯವೂ ನನಗಿಲ್ಲ. ಬದುಕಿದ್ದರೂ ಕೀರ್ತಿಶಾಲಿಯಾಗಿ ಬಾಳುವ ಯೋಗವು ನಿನಗಿಲ್ಲ. ರಾಮ, ನಿನ್ನ ಬದುಕಿನ ಮೇಲೆಯೇ ಪರಿಣಾಮಗೊಳ್ಳುವ ನನ್ನ ಸಾವನ್ನು ನೀನೇ ಹೀಗೆ ನನಗೆ ಹೊಂದಿಸಿದೆ ಅಷ್ಟೇ ಎಂದು ಬಹುವಿಧವಾಗಿ ಶ್ರೀರಾಮನನ್ನು ಜರೆದು ನುಡಿದು ಮೂದಲಿಸಿದನು. ವಿ ಎನ್ ಭಾಗವತ್ ಪರ್ಬಳ್ಳಿ.